ಹೇ ವಾಟ್ಸ್ ಅಪ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸಾಗರ್ ಅಂಡ್ ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಏನಪ್ಪ ಇವನು ಅನ್ಬಾಕ್ಸಿಂಗ್ ಎಲ್ಲ ಶುರು ಹಚ್ಕೊಬಿಟ್ಟವನ ಶಿಷ್ಯ ಅಂತ ಅನ್ಕೋಬೇಡಿ. ಹೌದು, ಅನ್ಬಾಕ್ಸಿಂಗೇ ಶುರು ಹಚ್ಕೊಂಡಿರೋದು. ಇವತ್ತು ಫಸ್ಟ್ ಟೈಮ್ ಇನ್ ಮೈ ಚಾನಲ್ ಕಂಪ್ಲೀಟ್ಲಿ ಟೆಕ್ ಪ್ರಾಡಕ್ಟ್ ಒಂದು ಅನ್ಬಾಕ್ಸ್ ಮಾಡ್ತಿದ್ದೀನಿ. ಅದೇ ಈ dlink ರೌಟರ್. ಇದನ್ನ ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನು ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಈ ಪ್ರಾಡಕ್ಟು ಸ್ಪೆಸಿಫಿಕೇಶನ್ನ ತಿಳ್ಕೊಂಬಿಡೋಣ. ಈ ಪ್ರಾಡಕ್ಟ್ ಹೆಸರು ಬಂದು dlink DIR615 ಅಂತ. ಇದನ್ನು ಬೇಕಾದ್ರೆ ನೀವು ಅಮೆಝಾನಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಬೇಕಾದ್ರೂ ಸರ್ಚ್ ಮಾಡ್ಬೋದು. ಟಕಾರ ನಂಗೆ ಬರುತ್ತೆ ಸರ್ಚ್ ಮಾಡಿದ್ರೆ. ಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೊಗೊಬೋದು. ಇದ್ರ ಸ್ಪೆಸಿಫಿಕೇಶನ್ ನೋಡೋದಾದರೆ ಇದರಲ್ಲಿ ನಿಮಗೆ 300 MB/s ಸ್ಪೀಡ್ ಸಿಗ್ತಾ ಇರೋವಂಥದ್ದು ಮತ್ತು 2.4 GHz ಬ್ಯಾಂಡ್ ಫ್ರೀಕ್ವೆನ್ಸಿ ಬ್ಯಾಂಡ್ ಸಿಗ್ತಾ ಇರೋವಂಥದ್ದು. ನಮಗೆಲ್ಲ ಸಾಕಷ್ಟೇ, ಲೋ ಎಂಡ್ ಯೂಸರ್ಸ್ ಅಲ್ವಾ, ನಾವೇನು ಕಂಪ್ನಿಗೆ ಹಾಕ್ತಿದ್ದೀವಿ ರೌಟರ್, ನಮ್ಮ ಮನೇಲಿ ತಾನೇ ಹಾಕೊತಾ ಇದ್ದೀವಿ. ಸೊ ಇದನ್ನು ನಾನು ಎಕ್ಸ್ಟೆಂಡೆಡ್ ರೌಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಬೇಸಿಕ್ ರೌಟರ್ ಅಲ್ಲ, ಬೇಸ್ ರೌಟರ್ ಆಗಿ ಯೂಸ್ ಮಾಡ್ತಿಲ್ಲ. ಬೇಸ್ ರೌಟ್ರಿಂದ ಇದನ್ನು ಕನೆಕ್ಟ್ ಮಾಡ್ಕೊಂಡ್ಬಂದು ಎಕ್ಸ್ಟೆಂಡೆಡ್ ರೌಟರ್ ಆಗಿ ಯೂಸ್ ಮಾಡ್ತಿದ್ದೀನಿ. ನಮ್ಮ ಮನೇಲಿರೋದು ಕೆಳಗೆ ಅಂದರೆ ಬೇಸ್ ರೌಟರ್ ಅಲ್ಲಿದೆ, ಅಲ್ಲಿಂದ ಮೇಲ್ಗಡೆ ತೊಗೊಂಬಂದು ಒಂದು ರೂಮಲ್ಲಿ ಇವಾಗ ಎಕ್ಸ್ಟೆಂಡೆಡ್ ರೌಟರ್ ಆಗಿ ಇದನ್ನು ಯೂಸ್ ಮಾಡ್ತೀನಿ. ಎಕ್ಸ್ಟೆಂಡೆಡ್ ರೌಟರ್ಗೆಲ್ಲ ಈ ರೌಟರು ಸೂಕ್ತವಾಗಿರೋದು. ನಾನು ನಿಮಗೆ ಆಮೇಲೆ ತಿಳ್ಸ್ಕೊಂಡು ಕೊಡ್ತೀನಿ ಇದನ್ನು ಹೇಗೆ ಎಕ್ಸ್ಟೆಂಡ್ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಬನ್ನಿ ಇದನ್ನು ಗುಡಿ ಹಾಕ್ಕೊಡೋಣಂತೆ. ಓಪನ್ ಮಾಡ್ತಿದ್ದೀನಿ, ಆಲ್ರೆಡಿ ಓಪನ್ ಮಾಡಿದ್ದೀನಿ. ಮ್ಯಾನ್ಯುವಲ್ ಇದೆ, ಬೇಡ ಎಷ್ಟು ಬಿಡೋಣ ಸೈಡ್ಗೆ. ಓಕೆ, ನಿಮಗೆ ರೌಟರ್ ಈ ಥರ ಸಿಗ್ತಾ ಇರೋದು. ಇದು ರೌಟರು, ಇದು ನಮ್ಮ ರೌಟರು. ಇದ್ರ ಜೊತೆ ನಮ್ಗೆ ಏನೇನು ಸಿಗ್ತಿದೆ ಅಂತ ಅಂದರೆ ಒಂದು ಲ್ಯಾನ್ ಕೇಬಲ್ ಸಿಗ್ತಾ ಇದೆ, ಅದ್ರ ಜೊತೆ ಒಂದು ಪವರ್ ಅಡ್ಯಾಪ್ಟರ್ ಸಿಗ್ತಾ ಇದೆ. ಇಷ್ಟೇ ಸಿಗೋದು, ಇದರಲ್ಲಿ ಏನೂ ಸಿಗಲ್ಲ ಬೇರೆ ಎಕ್ಸ್ಟ್ರಾ. ಇಷ್ಟೇ ಬೇಕಾಗಿರೋದು ಕೂಡ, ಏನಕ್ಕೆ ಎಕ್ಸ್ಟ್ರಾ ನಿಮಗೆ. ಈ ಒಂದು ರೌಟರ್ ಬಂದು ಡ್ಯುಯಲ್ ಬ್ಯಾಂಡ್ ರೌಟರ್ ಆಗಿರುವಂಥದ್ದು. ಬೇಸಿಕ್ ಯೂಸರ್ಗೆಲ್ಲ ನಾರ್ಮಲಾಗಿ ಡ್ಯುಯಲ್ ಬ್ಯಾಂಡ್ ರೌಟರ್ ಸಾಕು, 4 ಬ್ಯಾಂಡ್ಸ್ ಎಲ್ಲ ಏನು ಬೇಕಾಗಿಲ್ಲ. ಇದರಲ್ಲಿ 3 ಲೈಟ್ ಬರುತ್ತೆ. ಆ ಲೈಟ್ಗಳೆಲ್ಲ ಏನೇನು ಅಂತ ನಿಮಗೆ ನಾನು ಕಾನ್ಫಿಗರ್ ಮಾಡಿಬಿಟ್ಟು ತಿಳಿಸ್ಕೊಂಡ್ಕೊಡ್ತೀನಿ. ಅದ್ರ ಜೊತೆ ನಿಮ್ಗೆ ಇಲ್ಲಿ ಪೋರ್ಟ್ಗಳು ಬರುತ್ತೆ. ಒಂದು ವ್ಯಾನ್ ಪೋರ್ಟ್ ಬರುತ್ತೆ, ಮತ್ತು 4 ಲ್ಯಾನ್ ಪೋರ್ಟ್ ಬರುತ್ತೆ. ಮತ್ತು ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ, ಮತ್ತು IP ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ. ಅದೆಲ್ಲ ಹೇಗೆ ಯೂಸ್ ಮಾಡಬೇಕು, ಕಾನ್ಫಿಗರ್ ಮಾಡಬೇಕಾದ್ರೆ ಅದನ್ನೆಲ್ಲ ಯೂಸ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಸ್ಕೊಂಡು ಕೊಡ್ತೀನಿ. ಬನ್ನಿ ಮತ್ತೆ ಯಾಕೆ ತಡ, ಕಾನ್ಫಿಗರ್ ಮಾಡಿಬಿಡೋಣ. ಈ ರೌಟರ್ನ ಕಾನ್ಫಿಗರ್ ಮಾಡೋಕ್ಕಿಂತ ಮುಂಚೆ ಇದ್ರ ಕನೆಕ್ಟಿವಿಟಿ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಹೆಂಗೆ ಬೇಕಾದ್ರೂ ಬೆಂಡ್ ಆಗುತ್ತೆ. ಇದನ್ನ ಎಕ್ಸ್ಟೆಂಡೆಡ್ ರೌಟರ್ ಆಗಬೇಕಾದ್ರೂ ಯೂಸ್ ಮಾಡ್ಬೋದು, ಮತ್ತು ಬೇಸ್ ರೌಟರ್ ಆಗಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿವಾಗ ಇದನ್ನು ಸದ್ಯಕ್ಕೆ ಎಕ್ಸ್ಟೆಂಡೆಡ್ ರೌಟರ್ ಆಗಿ ಯೂಸ್ ಮಾಡ್ತಿದ್ದೀನಿ. ಅಂದರೆ ಮನೇಲಿ ಬೇಸ್ ರೌಟರ್ ಇರುತ್ತೆ, ಒಂದು ಮುಖ್ಯವಾಗಿರೋ ರೌಟರ್ ಇರ್ತೈತೆ. ಆ ರೌಟ್ರಿಂದ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋತೀವಿ. ಎಲ್ಲ ನೆಟ್ವರ್ಕ್ ಸಿಗ್ತಾ ಇಲ್ವೋ, ಇವಾಗ ನಮ್ಮ ಇನ್ನೊಂದು ರೂಮಲ್ಲೇ ನೆಟ್ವರ್ಕ್ ಸಿಗ್ತಾ ಇರಲ್ಲ, ಸೊ ಆ ರೂಮ್ಗೆ ಎಕ್ಸ್ಟೆಂಡ್ ಮಾಡ್ಕೊತೀನಿ. ಅದೇಂಗೆ ಅಂತ ಅಂದರೆ ಬೇಸ್ ರೌಟರ್ ಇರುತ್ತಲ್ಲ, ಆ ಬೇಸ್ ರೌಟ್ರಲ್ಲಿ ಲ್ಯಾನ್ ಪೋರ್ಟ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ 4 ಲ್ಯಾನ್ ಪೋರ್ಟ್ ಇದೆ, ಒಂದು ವ್ಯಾನ್ ಪೋರ್ಟ್ ಇದೆ. ಸೊ ಬೇಸ್ ರೌಟ್ರಲ್ಲೂ ಕೂಡ 4 ಲ್ಯಾನ್ ಪೋರ್ಟ್ ಇರುತ್ತೆ. ಆ ಲ್ಯಾನ್ ಪೋರ್ಟಿಂದ ಲ್ಯಾನ್ ಕೇಬಲ್ನ ನೀವು ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ವ್ಯಾನ್ ಪೋರ್ಟಿಗೆ ಕೊಡಬೇಕಾಗುತ್ತೆ. ನೀವೇನಾದರೂ ಇದನ್ನು ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಅಂದರೆ. ಅದೇ ನೀವೇನಾದರೂ ಈ ರೌಟರ್ನ ಬೇಸ್ ರೌಟ್ರಾಗಿ ಯೂಸ್ ಮಾಡ್ತೀನಿ ಅಂತ ಅಂದರೆ ಏನೂ ಇಲ್ಲ, ಸಿಂಪಲ್. ಅದು ನಿಮ್ಮ ಬ್ರಾಡ್ಬ್ಯಾಂಡ್ ಇರುತ್ತಲ್ಲ, ಡೈರೆಕ್ಟಾಗಿ ಬ್ರಾಡ್ಬ್ಯಾಂಡಿಂದ ನಿಮ್ಗೊಂದು ಲ್ಯಾನ್ ಕೇಬಲ್ ಬರುತ್ತೆ. ಆ ಲ್ಯಾನ್ ಕೇಬಲ್ನ ತೊಗೊಂಬಂದ್ಬಿಟ್ಟು ಈ ವ್ಯಾನ್ ಪೋರ್ಟಿಗೆ ಕನೆಕ್ಟ್ ಮಾಡಬೇಕು. ನೀವು ಬೇರೆ ರೌಟ್ರಿಂದ ಏನೋ ತೊಗೊಂಬಂದು ಕನೆಕ್ಟ್ ಮಾಡೋಂಗೆ ಅಗತ್ಯತೆ ಇಲ್ಲ, ಯಾಕಂದರೆ ಇದು ಬೇಸ್ ರೌಟ್ರಾಗಿ ಯೂಸ್ ಮಾಡ್ತಿದ್ದೀರಾ ನೀವು. ಅದಕ್ಕೆ ಡೈರೆಕ್ಟಾಗಿ ವ್ಯಾನ್ ಪೋರ್ಟಿಗೆ ಕನೆಕ್ಟ್ ಮಾಡಿಬಿಟ್ಟು ಕಾನ್ಫಿಗರ್ ಮಾಡಬೇಕು. ಓಕೆ, ನೀವು ಇವಾಗ ಇದನ್ನು ನೋಡ್ಬೋದು. ಇದು ಲ್ಯಾನ್ ಕೇಬಲ್ಲು, ಇದು 25 ಮೀಟರ್ ಲ್ಯಾನ್ ಕೇಬಲು. ನಾನು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಬಂದಿದ್ದೀನಿ ನನ್ನ ಬೇಸ್ ರೌಟ್ರಿಂದ. ಅಲ್ಲಿ ಲ್ಯಾನ್ ಪೋರ್ಟಿಗೆ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ವ್ಯಾನ್ ಪೋರ್ಟಿಗೆ ಕನೆಕ್ಟ್ ಮಾಡಬೇಕು. ಪ್ಲಗ್ ಬಟನ್ ಇದೆ ನೋಡಿ, ಪ್ಲಗ್ ಬಟನ್ ಪಕ್ಕದಲ್ಲಿರೋದೇ ವ್ಯಾನ್ ಪೋರ್ಟು. ಈ ಪೋರ್ಟಿಗೆ ನೀವು ಕನೆಕ್ಟ್ ಮಾಡಬೇಕು. ನೀವೇನಾದ್ರು ಇದನ್ನು ಎಕ್ಸ್ಟೆಂಡೆಡ್ ರೌಟ್ರಾಗಿ ಯೂಸ್ ಮಾಡ್ತಿದ್ರೆ ಮತ್ತು ಬೇಸ್ ರೌಟ್ರಾಗಿ ಯೂಸ್ ಮಾಡ್ತೀರಾ, ವ್ಯಾನ್ ಪೋರ್ಟ್ಗೆ ಕನೆಕ್ಟ್ ಮಾಡಬೇಕು. ಲ್ಯಾನ್ ಪೋರ್ಟಿಗೆ ಕನೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದನ್ನು ನಾವು ಕನೆಕ್ಟ್ ಮಾಡೋಣ. ಇದನ್ನು ಕನೆಕ್ಟ್ ಮಾಡಾದ್ಮೇಲೆ ಇದಕ್ಕೆ ಪವರ್ ಅಡ್ಯಾಪ್ಟರ್ನ ನಾವು ಕನೆಕ್ಟ್ ಮಾಡಬೇಕು, ಇಲ್ಲಾಂದ್ರೆ ಇದು ಕೆಲಸ ಮಾಡಲ್ಲ. ಸೊ ಪವರ್ ಅಡ್ಯಾಪ್ಟರ್ನ ನಾನು ಅಲ್ಲಿ ಪ್ಲಗ್ ಪಾಯಿಂಟಿಗೆ ಕನೆಕ್ಟ್ ಮಾಡಿದ್ದೀನಿ. ಅದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಅದನ್ನು ಆನ್ ಮಾಡಬೇಕು, ಇಲ್ಲಾಂದ್ರೆ ಗೊತ್ತಾನೆ ನಿಮಗೆ. ಓಕೆ, ಇದನ್ನು ಕನೆಕ್ಟ್ ಮಾಡಿದ್ರೆ ಅಲ್ಲಿ ಸ್ವಿಚ್ನ ಆನ್ ಮಾಡಿದ್ರೆ ಇಲ್ಲಿ ಲೈಟ್ಗಳು ಬ್ಲಿಂಕ್ ಆಗುತ್ತೆ. 3 ಲೈಟ್ಗಳಿದೆ ಇಲ್ಲಿ. ಏನಿದು 3 ಲೈಟು ಅಂತ ಸೈಕ್ ಆಗೋಕೆ ಹೋಗ್ಬಿಡಿ, ಏನಿಲ್ಲ, ಸಿಂಪಲ್. ಇದು ಫಸ್ಟ್ನೇ ಲೈಟ್ ಏನಂತಂದರೆ ನಿಮ್ಮ ಲ್ಯಾನ್ ಕೇಬಲಲ್ಲಿ ನೆಟ್ವರ್ಕ್ ಸಿಗ್ತಾ ಇದೆಯಾ ಅಂತ ಇದು ತೋರಿಸುತ್ತೆ. ನೆಟ್ವರ್ಕ್ ಏನಾದ್ರು ಸಿಗ್ತಾ ಇದ್ರೆ ಇದು ಗ್ಲೋ ಆಗುತ್ತೆ ಕಾನ್ಸ್ಟೆಂಟಾಗಿ, ಇಲ್ಲ ಅಂದರೆ ಆಫ್ ಆಗಿಬಿಟ್ಟಿರುತ್ತೆ. ಇದು ಸೆಕೆಂಡ್ನೇದೇನು ಅಂತಂದರೆ ವೈಫೈ. ಈ ರೌಟ್ರಲ್ಲಿ ಯಾರು ವೈಫೈ ಏನಾದ್ರು ಕನೆಕ್ಟ್ ಮಾಡ್ಕೊಂಡಿದ್ರೆ, ಅವ್ರೇನಾದ್ರು ಡೇಟಾನ ಯೂಸ್ ಮಾಡ್ತಾ ಇದ್ದಾರೆ, ಇದು ಮಿಣ್ಕ ಅಂತ ಹೊಡ್ಕೊಂತ ಇರುತ್ತೆ. ಆಮೇಲೆ ಇದು ನೆಕ್ಸ್ಟ್ ಗೊತ್ತಿರೋದು ನಿಮಗೆ, ಪವರ್ ಏನಾದ್ರು ಆನ್ ಮಾಡಿದ್ರೆ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆನ್ ಆಗುತ್ತೆ, ಅಷ್ಟೇ.
ಈ ಒಂದು ರೌಟರ್ನ ಕಾನ್ಫಿಗರ್ ಮಾಡಬೇಕು ಅಂತ ಅಂದರೆ ಫೋನಲ್ಲಿ ಕೂಡ ಮಾಡ್ಬೋದು, ವೈಫೈ ಕನೆಕ್ಟ್ ಮಾಡಿಕೊಂಡು, ಜೊತೆಗೆ ಲ್ಯಾನ್ ಕೇಬಲಿಂದ ಕನೆಕ್ಟ್ ಮಾಡಿಕೊಂಡು ನಮ್ಮ ಕಂಪ್ಯೂಟರ್ ಅಥವಾ ಪಿ ಸಿ ಇದ್ದರೆ, ಲ್ಯಾಪ್ಟಾಪ್ ಇದ್ದರೆ ಅದಕ್ಕೆ ಒಂದು ಪೋರ್ಟ್ ಇರುತ್ತೆ, ಅದಕ್ಕೆ ಕನೆಕ್ಟ್ ಮಾಡಿಕೊಂಡು ಮಾಡ್ಬೋದು ಡೈರೆಕ್ಟಾಗಿ. ಫೋನೆಲ್ಲ ಸೈಕ್ ಆಗುತ್ತೆ, ಸುಮ್ಮನೆ ಏನಕ್ಕೆ ಲ್ಯಾಪ್ಟಾಪಲ್ಲೇ ಮಾಡಿಬಿಡೋಣ. ಸೊ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಲ್ಯಾನ್ ಪೋರ್ಟ್ ಇದೆ ನೋಡಿ, 4 ಲ್ಯಾನ್ ಪೋರ್ಟ್ ಇದೆ. ಇಲ್ಲಿ 4 ಲ್ಯಾನ್ ಪೋರ್ಟಲ್ಲಿ ಯಾವ್ದಾದ್ರು ಒಂದು ಪೋರ್ಟಿಗೆ ಈ ಲ್ಯಾನ್ ಕೇಬಲ್ನ ಚುಚ್ಬಿಟ್ಟು, ಈ ಲ್ಯಾನ್ ಕೇಬಲ್ನ ತೊಗೊಂಡೋಗ್ಬಿಟ್ಟು, ಎಷ್ಟು ವೈರ್ ಗುರು ಅಪ್ಪ, ತೊಗೊಂಡೋಗ್ಬಿಟ್ಟು ಪಿ ಸಿಲಿ ಒಂದು ಪೋರ್ಟ್ ಇರುತ್ತೆ, ಆ ಪೋರ್ಟಿಗೆ ಕೊಡಬೇಕು. ಕಾನ್ಫಿಗರ್ ಮಾಡ್ಕೊಳಕ್ಕೆ ಏನು ಮಾಡಬೇಕು ಅಂತಂದರೆ, ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ರೌಟರ್ ಹಿಂದಗಡೆ ಒಂದು IP ಅಡ್ರೆಸ್ ಕೊಟ್ಟಿರ್ತಾರೆ. ಆ IP ಅಡ್ರೆಸ್ನ ಇಲ್ಲಿ ಟೈಪ್ ಮಾಡೋಣ. 192 ಪಾಯಿಂಟ್ ಅಂತ ನಾನು ಟೈಪ್ ಮಾಡಿದ್ದೀನಿ ನೋಡಿ. ಈ ಥರ ಟೈಪ್ ಮಾಡ್ಬಿಟ್ಟು ಎಂಟರ್ ಕೊಡೋಣ. ಎಂಟರ್ ಕೊಟ್ಟರೆ ಇದು ಒಂದು ಇಂಟರ್ಫೇಸಿಗೆ ಕರ್ಕೊಂಡು ಹೋಗುತ್ತೆ. ಇದು ಡಿಲಿಂಕ್ ಇಂಟರ್ಫೇಸ್ ಆಗಿರುತ್ತೆ. ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಸ್ಟಾರ್ಟ್ ಅಂತ ಕೇಳುತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಸ್ ಕ್ಲಿಕ್ ಮಾಡ್ಕೊಳ್ಳೋಣ ಲ್ಯಾಂಗ್ವೇಜ್ಗೆ. ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನಾವು. ಕಂಟಿನ್ಯೂ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಕೇಳುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ವೈರ್ಡ್ ಕನೆಕ್ಷನ್ ಆಗಿರೋದ್ರಿಂದ ನಮ್ದು ವೈಫೈ ಸೆಲೆಕ್ಟ್ ಮಾಡ್ಕೋಬೇಡಿ, ವೈರ್ಡ್ ಕನೆಕ್ಷನ್ ನಮ್ದು, ಯಾಕಂದ್ರೆ ಲ್ಯಾನ್ ಕೇಬಲ್ನ ಕನೆಕ್ಟ್ ಮಾಡಿದ್ವಿ ನೋಡಿ, ಅದಕ್ಕೆ ವೈರ್ಡ್ ಕನೆಕ್ಷನ್ ಇದು. ವೈರ್ಡ್ ಕನೆಕ್ಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ರೌಟರ್ ಅಂತ ಅದೇ ಆಟೋಮೆಟಿಕ್ ತಗೊಳುತ್ತೆ. ನೀವು ಅದನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸ್ಕ್ಯಾನ್ ಬಟನ್ ಇದೆ ನೋಡಿ, ಈ ಸ್ಕ್ಯಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಆಟೋಮೆಟಿಕ್ ಆಗಿ ತಗೊಳುತ್ತೆ ಯಾವ ಕನೆಕ್ಷನ್ ನಮ್ದು ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಅದು ಸರ್ಚ್ ಮಾಡಬೇಕಾಗುತ್ತೆ ಯಾವ ತರ ಕನೆಕ್ಷನ್ ನಮ್ದು ಅಂತ. ಸೊ ಅದು ಸರ್ಚ್ ಮಾಡಿ ಅದೇ ಆಟೋಮೆಟಿಕ್ ಆಗಿ ತಗೊಳ್ಳೋವರೆಗೂ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ. ಇಲ್ಲೊಂದು ಪಾಪಪ್ ಕೇಳುತ್ತೆ, ಇದಕ್ಕೆ ಓಕೆ ಕೊಡಿ. ಓಕೆ, ಅದು ಆಟೋಮೆಟಿಕ್ ಆಗಿ ತಗೊಂಡಿದೆ ಡೈನಮಿಕ್ IPv4 ಅಂತ ಕನೆಕ್ಷನ್ ಟೈಪ್ನ. ಅದೇನನ್ನು ಚೇಂಜ್ ಮಾಡಕ್ ಹೋಗ್ಬೇಡಿ. ಇದೆಲ್ಲ ಸೆಟ್ ಆದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೆಟ್ವರ್ಕ್ ನೇಮ್ ಅಂತ ಇದೆ ನೋಡಿ, ನೆಟ್ವರ್ಕ್ ನೇಮ್ ಮತ್ತೆ ಪಾಸ್ವರ್ಡ್ ಇದೆ. ಈ ನೆಟ್ವರ್ಕ್ ನೇಮ್ ನೀವು ಏನು ಕೊಡ್ತೀರೋ ಇದು ನಿಮಗೆ ವೈಫೈಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ನೀವೇನಾದ್ರು ವೈಫೈ ಪಾಸ್ವರ್ಡ್ ಹಾಕ್ತಿರಲ್ಲ ಮೊಬೈಲಲ್ಲಿ, ಅಲ್ಲಿ ಬರುತ್ತೆ ಈ ನೇಮು. ಓಕೆ, ಇಲ್ಲಿ ನಾನು ಸಾಗರ್ ಸ್ಟೋರೀಸ್ ಅಂತ ಕೊಡ್ತೀನಿ, ನೀವೇನು ಬೇಕಾದ್ರೂ ಕೊಟ್ಕೊಳ್ಳಿ. ಸಾಗರ್ STORIES. ಓಕೆ, ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಪಾಸ್ವರ್ಡ್ ಬೇಕೋ ಸೆಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಇದನ್ನ ನಿಮ್ಗೆ ಯಾವಾಗ ಬೇಕಾದ್ರೂ ಕಾನ್ಫಿಗರ್ ಮಾಡ್ಕೋಬಹುದು. ಅಕಸ್ಮಾತ್ ಏನಾದ್ರು ಪಾಸ್ವರ್ಡ್ ಮರ್ತೋಯ್ತು ಅಂತಂದ್ರೆ ರೌಟರ್ ಹಿಂದಗಡೆ ಒಂದು ರೀಸೆಟ್ ಬಟನ್ ಅಂತ ಇರುತ್ತೆ. ಆ ರೀಸೆಟ್ ಬಟನ್ 10 ಸೆಕೆಂಡ್ಸ್ ಒತ್ತಿಡ್ಕೊಂಡ್ರೆ ಫುಲ್ ರೌಟರ್ ಎಲ್ಲ ರೀಸೆಟ್ ಆಗೋಗ್ಬಿಡುತ್ತೆ. ನಿಮ್ಗೆ ಏನು ಟೆನ್ಷನ್ ಇರೋದಿಲ್ಲ. ಪಾಸ್ವರ್ಡ್ ಅಕಸ್ಮಾತ್ ಏನಾದ್ರು ಮರ್ತೋಯ್ತು ಅಂತಂದ್ರೆ ನಾನು ಪಾಸ್ವರ್ಡ್ ಏನು ಅಂತ ಕೊಡ್ತೀನಿ. ಪಾಸ್ವರ್ಡ್ ಏನು? ಓಕೆ, ಅಯ್ಯೋ ನಜ್ಜಿ ಸೆಲೆಕ್ಟ್ ಆಗಿಲ್ವಾ? ಓಕೆ, PASSWORD ಏನು? ಓಕೆ, ಪಾಸ್ವರ್ಡ್ ಏನು ಅಂತ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಯೂಸರ್ ಇಂಟರ್ಫೇಸ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಇಲ್ಲಿ ಪಾಸ್ವರ್ಡ್ ಕನ್ಫರ್ಮೇಷನ್ ಕೇಳುತ್ತೆ. ಇಲ್ಲಿ ಯಾವ್ದಾದ್ರು ನಿಮ್ಗೆ ಇಷ್ಟವಾಗಿರೋ ಪಾಸ್ವರ್ಡ್ನ ಕೊಟ್ಕೊಳ್ಳಿ, ಅದನ್ನೇ ಕೊಟ್ಟರು ನಡೆಯುತ್ತೆ. WORD ಏನು? ಓಕೆ, ನೆಕ್ಸ್ಟ್ ಟ್ಯಾಬ್. PASSWORD ಏನು? ಓಕೆ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ. ಓಕೆ, ಇಲ್ಲಿ ಅಪ್ಲೈ ಕೊಡೋಣ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಕಾನ್ಫಿಗರ್ ಆಗುತ್ತೆ. ಇಲ್ಲಿ ಫಿನಿಶ್ ಅಂತ ಬಂದ್ರೆ ಮುಗೀತು, ನಿಮ್ ಕಾನ್ಫಿಗರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ. ನಿಮ್ಗೆ ಅಷ್ಟು ಡೌಟ್ ಇತ್ತು ಅಂತಂದ್ರೆ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು. ನಿಮ್ ಫೋನಲ್ಲಿ ವೈಫೈ ಬರುತ್ತಲ್ಲ, ಅದಕ್ಕೆ ಪಾಸ್ವರ್ಡ್ನ ನೀವು ಹಾಕಿರೋ ಪಾಸ್ವರ್ಡ್ನ ಕೊಟ್ಟು ಚೆಕ್ ಮಾಡ್ಕೋಬಹುದು. ಇಂಟರ್ನೆಟ್ ಬರ್ತಾ ಇದೆಯೋ ಬರ್ತಾ ಇಲ್ವೋ ಅಂತ, ಕರೆಕ್ಟಾಗಿ ಕಾನ್ಫಿಗರ್ ಆಗಿದೆಯೋ ಆಗಿಲ್ವೋ ಅಂತ ಚೆಕ್ ಮಾಡ್ಕೋಬಹುದು. ನೋಡಿದ್ರಲ್ಲ ರೌಟರ್ನ ಹೇಗೆ ಈಸಿಯಾಗಿ ಕಾನ್ಫಿಗರ್ ಮಾಡ್ಕೊಳ್ಳೋದು ಅಂತ. ನಿಮ್ಗೆ ಏನಾದ್ರು ಈ ವಿಡಿಯೋ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದ್ರೆ, ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹಂಗೆ ನೀವೇನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಹಾಕಿದರೆ, ವ್ಯೂ ಹಾಕಿದರೆ, ಹಂಗೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದ್ರ ಪಕ್ಕ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಪಂಚ್ ಹೊಡಿರಿ. ನೀವೇನಾದ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ಕೆಳಗೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.